ನಾಶವಾಗುವ ಹಂತಕ್ಕೆ ಬಂದಿರುವ ಒಂದು ಕಾಡನ್ನು ಸಣ್ಣ ಪುಟ್ಟ ಹಕ್ಕಿಗಳು ಹೇಗೆ ಕಾಪಾಡಿದವು ಅನ್ನೋ ಕತೆ ನಿಮಗೆ ಗೊತ್ತಾ? ಕೇಳೋಣ ಬನ್ನಿ. ಒಂದು ದೊಡ್ಡ ಹಸಿರು ಕಾಡಿನ ಮಧ್ಯದಲ್ಲಿ ಒಂದು ಬಹಳ ಹಳೆಯ ಆಲದ ಮರ ಇತ್ತು. ಆ ಮರ ಅದೆಷ್ಟು ದೊಡ್ಡದು ಅಂದರೆ ಅದರ ರೆಂಬೆ ಕೊಂಬೆಗಳ ಮೇಲೆ ನೂರಾರು ಹಕ್ಕಿಗಳು ತಮ್ಮ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದವು. ಪ್ರತಿದಿನ ಬೆಳಿಗ್ಗೆ ಆ ಕಾಡು ಹಕ್ಕಿಗಳ ಮಧುರವಾದ ಕೂಗಿನ ಶಬ್ದದಿಂದ ಎಚ್ಚರವಾಗುತ್ತಿತ್ತು. ಏಕೆಂದರೆ ಕಾಡಿನ ಆ ಒಂದು ಭಾಗದಲ್ಲಿ ಮಾತ್ರ ಯಾವುದೇ ಪ್ರಾಣಿಗಳು ವಾಸವಿರಲಿಲ್ಲ. ಬರೀ ಹಕ್ಕಿಗಳು ಮಾತ್ರ ವಾಸವಿದ್ದವು. ಆ ಹಕ್ಕಿಗಳಲ್ಲಿ ಕೆಲವರು ತುಂಬ ವಿಶೇಷವಾಗಿದ್ದರು. ಅಲ್ಲಿಯ ಒಂದು ಗೂಬೆ ತುಂಬ ಬುದ್ಧಿವಂತಿಕೆಯಿಂದ ಇರುತ್ತಿತ್ತು. ಬಹಳ ಸುಂದರವಾದ ನವಿಲು, ದಯಾಳುವಾಗಿರುವ ಗುಬ್ಬಚ್ಚಿ, ಹಸಿರು ಗಿಳಿ ಇವೆಲ್ಲವೂ ಒಟ್ಟಿಗೆ ವಾಸಿಸುತ್ತಿದ್ದವು. ಆದರೆ ಎಲ್ಲರೂ ಒಂದೇ ರೀತಿ ಯೋಚಿಸುವುದಿಲ್ಲ. ವಿಭಿನ್ನ ಗುಣಗಳು, ವಿಭಿನ್ನ ಆಲೋಚನೆಗಳು, ವಿಭಿನ್ನ ವರ್ತನೆಗಳು ಇದ್ದರೂ ಎಲ್ಲ ಪಕ್ಷಿಗಳು ಸಂತೋಷವಾಗಿ ಕಾಡಿನಲ್ಲಿ ಬದುಕುತ್ತಿದ್ದವು. ಆದರೆ ಕಾಡಿನಲ್ಲಿ ಈ ಪಕ್ಷಿಗಳು, ಪ್ರಾಣಿಗಳು ಊಹಿಸದೇ ಇರುವಂತಹ ಒಂದು ಸಮಸ್ಯೆ ಬಂದಿತು. ಅದೇನೆಂದರೆ ಕಾಡಿನ ಒಂದು ಭಾಗದಲ್ಲಿ ಮಾತ್ರ ಈ ಪಕ್ಷಿಗಳು ವಾಸ ಮಾಡುತ್ತಿದ್ದವು. ಮತ್ತೊಂದು ಭಾಗದಲ್ಲಿ ಕಾಡಿನ ಎಲ್ಲ ಪ್ರಾಣಿಗಳು ಬದುಕುತ್ತಿದ್ದವು. ಅದು ಬೇಸಿಗೆ ಕಾಲ. ತುಂಬ ದೂರದಿಂದ ಹಾರಿಕೊಂಡು ಬಂದ ಒಂದು ಗುಬ್ಬಚ್ಚಿ ತುಂಬ ದಣಿವಿನಿಂದ ಎಲ್ಲ ಪಕ್ಷಿಗಳು ಸೇರಿದ್ದ ಆ ಆಲದ ಮರದ ಕೆಳಗಡೆ ಬಂದು ನಿಂತಿತು. ಅಲ್ಲೇ ಇದ್ದ ಗಿಣಿ ಗುಬ್ಬಚ್ಚಿಯನ್ನು ಹೀಗೆ ಕೇಳಿತು. ಯಾಕಿಷ್ಟು ದಣಿವಾಗಿದ್ದೀಯಾ? ಯಾಕಿಷ್ಟು ಗಾಬರಿಯಿಂದ ಓಡಿ ಬಂದೆ ಎಂದು ಕೇಳಿತು. ಅದಕ್ಕೆ ಗುಬ್ಬಚ್ಚಿ, ಕಾಡಿನ ಮತ್ತೊಂದು ಭಾಗದಲ್ಲಿ ಪ್ರಾಣಿಗಳಿರುವ ಜಾಗದಲ್ಲಿ ಹರಿಯುವ ನೀರು ಬತ್ತಿ ಹೋಗಿದೆ. ಜಾಸ್ತಿ ದಿನ ಆದ ಕಾರಣ ಮಳೆ ಬರದೆ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ನೀರು ಸಿಗುತ್ತಿಲ್ಲ. ಅವುಗಳು ನಾವು ಇರುವ ಸ್ಥಳಕ್ಕೆ ಬರುವ ಸಾಧ್ಯತೆ ಇದೆ ಎಂದು ಹೇಳಿತು. ಅದನ್ನು ಕೇಳಿದ ಕೆಲವು ಪಕ್ಷಿಗಳು, ಅದು ಹೇಗೆ ಅವರು ನಮ್ಮ ಕಡೆ ಬರ್ತಾರೆ? ಇಲ್ಲಿರುವ ನೀರು ನಮಗೆ ಸಾಕಾಗುತ್ತದೆ ಅಷ್ಟೇ. ಅವರು ನಮ್ಮ ಸ್ಥಳಕ್ಕೆ ಬರುವುದು ಬೇಡ ಎಂದು ಗಲಾಟೆ ಮಾಡಿದವು. ಆದರೂ ಈ ಪ್ರಾಣಿಗಳು ನೀರಿಲ್ಲದೆ ಹೇಗೆ ಬದುಕುತ್ತಿದ್ದಾವೆ? ಒಮ್ಮೆ ನೋಡಿ ಬರೋಣ ಎಂದು ಎಲ್ಲ ಪಕ್ಷಿಗಳು ಆ ನದಿಯ ಹತ್ತಿರ ಹೋದವು. ಅಲ್ಲಿ ನೋಡಿದರೆ ತುಂಬ ಬಿಸಿಲು. ಎಲ್ಲ ಮರಗಳಲ್ಲಿಯೂ ಎಲೆಗಳು ಉದುರಿ ಹೋಗಿವೆ. ನೆರಳು ಸಹ ಇಲ್ಲ. ಕುಡಿಯಲು ಸ್ವಲ್ಪವೂ ನೀರಿಲ್ಲ. ಅದನ್ನು ನೋಡಿದ ಎಲ್ಲ ಪಕ್ಷಿಗಳಿಗೂ ಬೇಸರವಾಯಿತು. ಎಲ್ಲರಿಗಿಂತ ಅಲ್ಲಿದ್ದ ಗೂಬೆಗೂ ಹಾಗೂ ಗುಬ್ಬಚ್ಚಿಗೂ ತುಂಬ ಸಂಕಟವಾಯಿತು. ಅದನ್ನು ನೋಡಿದ ಎಲ್ಲ ಪಕ್ಷಿಗಳು ಬೇಸರದಿಂದ ಹಿಂದಿರುಗಿದವು. ಅಂದು ರಾತ್ರಿ ಗೂಬೆ ಆಲದ ಮರದ ಕೆಳಗೆ ಎಲ್ಲ ಪಕ್ಷಿಗಳನ್ನು ಸೇರಿಸಿ ಒಂದು ಸಭೆ ಮಾಡಿತು. ನೋಡಿ, ನಾವೆಲ್ಲರೂ ಒಂದೇ ಕಾಡಿನಲ್ಲಿ ಬದುಕುತ್ತಿದ್ದೇವೆ. ಇದೇ ಕಾಡಿನ ಮತ್ತೊಂದು ಅಂಚಿನಲ್ಲಿರುವ ಪ್ರಾಣಿಗಳಿಗೆ ಕುಡಿಯಲು ಸಹ ನೀರಿಲ್ಲ. ಆದರೆ ನಮ್ಮ ಬಳಿ ಬಹಳಷ್ಟು ನೀರಿದೆ. ನಾವು ತುಂಬ ಸಣ್ಣ ಜೀವಿಗಳಾದ್ದರಿಂದ ನಮಗೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ಆದರೆ ಪ್ರಾಣಿಗಳಿಗೆ ತುಂಬ ನೀರು ಬೇಕಾಗುತ್ತದೆ. ಆದ್ದರಿಂದ ಅವುಗಳಿಗೆ ನಮ್ಮಲ್ಲಿ ಬಂದು ನೀರು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡೋಣ. ಇಲ್ಲಿನ ನೀರು ಖಾಲಿಯಾಗುತ್ತೆ ಎನ್ನುವ ಭಯ ಬೇಡ. ಏಕೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭವಾಗುತ್ತದೆ. ಹಾಗಾಗಿ ಯಾವ ನೀರಿನ ಕೊರತೆಯೂ ಇರೋದಿಲ್ಲ ಎಂದು ಹೇಳಿತು. ಈ ಮಾತನ್ನು ಕೇಳಿದ ಎಲ್ಲ ಪಕ್ಷಿಗಳು ಮೊದಲಿಗೆ ಒಪ್ಪಲಿಲ್ಲ. ನಂತರ ಎಲ್ಲರೂ ಒಟ್ಟಿಗೆ ಸರಿ ಎಂದರು. ಮರುದಿನವೇ ಕಾಡಿನ ಪ್ರಾಣಿಗಳು ನೀರು ಕುಡಿಯೋದಕ್ಕೆ ಅಂತ ನದಿ ಹತ್ತಿರ ಬಂದವು. ಅಂದಿನಿಂದ ಕಾಡಿನ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಒಳ್ಳೆ ಸ್ನೇಹ ಶುರುವಾಯಿತು. ಆದರೆ ಅತಿ ಶೀಘ್ರದಲ್ಲಿ ಎಲ್ಲರೂ ಸೇರಿ ಮತ್ತೊಂದು ಸಂಕಟವನ್ನು ಎದುರಿಸಬೇಕಾಗುತ್ತದೆ ಎಂಬುವ ಆಲೋಚನೆ ಯಾರಿಗೂ ಇರಲಿಲ್ಲ. ಅದೊಂದು ದಿನ ಮುಂಜಾನೆ ಎಲ್ಲ ಪಕ್ಷಿಗಳು ಕುಳಿತುಕೊಂಡು ಸೂರ್ಯೋದಯವಾಗುವುದನ್ನು ನೋಡುತ್ತಿದ್ದವು. ಆದರೆ ಅಷ್ಟರಲ್ಲಿ ಯಾರೂ ಕಾಣದ ಅಪರೂಪದ ದೃಶ್ಯವೊಂದನ್ನು ನೋಡಿದರು. ಅದೇನೆಂದರೆ ಮನುಷ್ಯರು ಕಾಡಿನ ಒಳಗೆ ಬರುತ್ತಿದ್ದರು. ಪಕ್ಷಿಗಳು ಮನುಷ್ಯರನ್ನು ನೋಡಿ ಭಯಪಡಲಿಲ್ಲ. ಆದರೆ ಅವರ ಕೈಯಲ್ಲಿದ್ದ ಮರ ಕಡಿಯುವ ಉಪಕರಣಗಳನ್ನು ನೋಡಿ ಹೆದರಿದವು. ಅಷ್ಟರಲ್ಲಿ ಗುಬ್ಬಚ್ಚಿ, ಮನುಷ್ಯರು ಬರುತ್ತಿದ್ದಾರೆ, ನಮ್ಮ ಮನೆಗಳನ್ನು ನಾಶ ಮಾಡಿ ನಮ್ಮನ್ನು ಕೊಲ್ಲುತ್ತಾರೆ ಎಂದು ಜೋರಾಗಿ ಕಿರುಚಿತು. ಹಾಗಾದರೆ ನಾವು ಬೇರೆ ಕಡೆ ಹೋಗಬೇಕಾ? ಬೇರೆ ಮನೆ ಮಾಡಬೇಕಾ ಎಂದು ಕೇಳಿತು ಗಿಳಿ. ನಾವು ಈ ಕೂಡಲೇ ಈ ಕಾಡನ್ನು ಬಿಟ್ಟು ಹೋಗಬೇಕು. ಇಲ್ಲ ಅಂದರೆ ಇವರು ನಮ್ಮನ್ನು ಸಾಯಿಸ್ತಾರೆ ಎಂದು ನವಿಲು ಜೋರಾಗಿ ಅಳುವುದಕ್ಕೆ ಶುರು ಮಾಡಿತು. ಅಷ್ಟರಲ್ಲಿ ಗೂಬೆ ಸಮಾಧಾನದಿಂದ, ಆತುರ ಪಡಬೇಡಿ, ಇರಿ ಗೆಳೆಯರೆ. ಆ ದಿನ ರಾತ್ರಿ ಆಲದ ಮರದ ಕೆಳಗೆ ಮತ್ತೊಂದು ಗಂಭೀರವಾದ ಸಭೆ ನಡೆಯಿತು. ವಿಷಯ ತಿಳಿದ ಎಲ್ಲ ಪಕ್ಷಿಗಳು ಭಯಗೊಂಡವು. ಭಯಪಟ್ಟ ಪಕ್ಷಿಗಳು ಗಾಬರಿಯಿಂದ ಏನು ಮಾಡೋದು ಎಂದು ತೋಚದೆ ಜೋರಾಗಿ ಕಿರುಚುತ್ತಿದ್ದವು.
ಆ ಶಬ್ದ ಈ ಕಾಡಲ್ಲಿ ಹರಡಿತ್ತು. ಮನುಷ್ಯರಿಗೆ ಚೆನ್ನಾಗಿ ಗೊತ್ತಿದೆ ಕಾಡಿನ ಈ ಒಂದು ಭಾಗದಲ್ಲಿ ಯಾವುದೇ ಕಾಡು ಪ್ರಾಣಿಗಳು ಇಲ್ಲ ಎಂದು. ಅದಕ್ಕಾಗಿ ಅವರು ಇಲ್ಲಿ ಮರಗಳನ್ನು ಕಡಿಯಲು ಸಿದ್ಧರಾಗಿದ್ದಾರೆ ಎಂದು ಹೇಳಿತು. ಕಾಡು ಪ್ರಾಣಿಗಳು ಇದ್ದಿದ್ದರೆ ಅವರು ಮರಗಳನ್ನು ಕಡಿಯಲು ಬರುತ್ತಿರಲಿಲ್ಲವೇ ಎಂದು ಕೇಳಿತು ಗುಬ್ಬಚ್ಚಿ. ಕಾಡು ಪ್ರಾಣಿಗಳು ಇರುವ ಜಾಗದಲ್ಲಿ ಮರಗಳನ್ನು ಕಡಿಯಲು ಮನುಷ್ಯರು ಸಹ ಭಯಪಡುತ್ತಾರೆ. ಅದಕ್ಕಾಗಿ ಅವರು ನಾವು ವಾಸಿಸುತ್ತಿರುವ ಈ ಜಾಗವನ್ನು ಆಯ್ಕೆ ಮಾಡಿದ್ದಾರೆ. ಕಾಡಿನ ಈ ಭಾಗದಲ್ಲಿಯೂ ಪ್ರಾಣಿಗಳು ಇದ್ದಾವೆ ಎಂಬುದು ಅವರಿಗೆ ಗೊತ್ತಾದರೆ ಅವರು ಇಲ್ಲಿ ಮರಗಳನ್ನು ಕಡಿಯಲು ಪ್ರಯತ್ನಿಸುವುದಿಲ್ಲ. ಆದರೆ ಇಲ್ಲಿ ಯಾವ ಪ್ರಾಣಿಗಳು ಇಲ್ಲವಲ್ಲ ಎಂದು ಹೇಳಿತು ಗುಬ್ಬಚ್ಚಿ. ಅದಕ್ಕಾಗಿ ನಾವು ನಮ್ಮ ಸ್ನೇಹಿತರಾದ ಪ್ರಾಣಿಗಳನ್ನು ಸಹಾಯ ಕೇಳೋಣ. ನನಗೆ ನಂಬಿಕೆ ಇದೆ, ಅವರು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾರೆ ಎಂದು ಹೇಳಿತು ಗೂಬೆ. ಗುಬ್ಬಚ್ಚಿ, ನೀನು ಈಗಲೇ ಹೋಗಿ ನಮ್ಮ ಸ್ನೇಹಿತರಿಗೆ ವಿಷಯ ತಿಳಿಸು. ಗಿಳಿ, ನಾಳೆ ಮನುಷ್ಯರು ಕಾಡಿಗೆ ಬರುವಾಗ ಅದನ್ನು ನೋಡಿ ಬಂದು ನೀನು ನಮಗೆ ಹೇಳು. ಕಾಡಿನಲ್ಲಿ ಯಾವ ಪ್ರಾಣಿಗಳು ಇಲ್ಲವೆಂದು ಅವರು ಧೈರ್ಯವಾಗಿ ಬರುತ್ತಾರೆ. ಆದರೆ ನಾವು ಮತ್ತು ಪ್ರಾಣಿಗಳು ಎಲ್ಲರೂ ಸೇರಿ ಒಟ್ಟಿಗೆ ಅವರ ಮೇಲೆ ದಾಳಿ ಮಾಡೋಣ, ಆಗ ಭಯಪಟ್ಟು ಓಡಿ ಹೋಗುತ್ತಾರೆ ಎಂದು ಹೇಳಿತು ಗೂಬೆ. ಕೂಡಲೇ ಗುಬ್ಬಚ್ಚಿ ಹೋಗಿ ಪ್ರಾಣಿಗಳಿಗೆ ವಿಷಯ ತಿಳಿಸಿತು. ಗಿಳಿ ಕಾಡಿನ ಅಂಚಿಗೆ ಹೋಗಿ ಕಾವಲು ಕಾಯುತ್ತಿತ್ತು. ಮಿಕ್ಕ ಎಲ್ಲ ಪಕ್ಷಿಗಳು ಯಾವಾಗ ಬೆಳಕಾಗುತ್ತದೆ, ಯಾವಾಗ ಮನುಷ್ಯರು ಬರುತ್ತಾರೆ ಎಂದು ಎಚ್ಚರವಾಗಿಯೇ ಇದ್ದವು. ಅಂದುಕೊಂಡ ಹಾಗೆಯೇ ಮರುದಿನ ಬೆಳಿಗ್ಗೆ ಮನುಷ್ಯರು ದೊಡ್ಡ ದೊಡ್ಡ ಉಪಕರಣಗಳೊಂದಿಗೆ ಕಾಡಿಗೆ ಬಂದರು. ಅದನ್ನು ನೋಡಿದ ಗಿಳಿ ಬಂದು ಎಲ್ಲ ಪಕ್ಷಿಗಳಿಗೂ ವಿಷಯ ತಿಳಿಸಿತು. ಮೊದಲೇ ತೀರ್ಮಾನ ಮಾಡಿದಂತೆ ಎಲ್ಲ ಪಕ್ಷಿಗಳು ಒಂದೇ ಸತಿ ಮನುಷ್ಯರ ಮೇಲೆ ದಾಳಿ ಮಾಡಿದವು. ಮನುಷ್ಯರು, ಈ ಪಕ್ಷಿಗಳು ನಮ್ಮನ್ನು ಏನು ಮಾಡುತ್ತವೆ ಬಿಡು ಎಂದು ಮುಂದೆ ಬಂದರು. ಆದರೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕಾಡಿನ ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡಿದವು. ಮನುಷ್ಯರು, ಅಯ್ಯೋ, ಈ ಕಾಡು ಪ್ರಾಣಿಗಳು ಎಲ್ಲಿಂದ ಬಂದವು? ಇಲ್ಲಿ ಯಾವುದೇ ರೀತಿಯ ಪ್ರಾಣಿಗಳು ಇರಲಿಲ್ಲವಲ್ಲ. ಈ ಕಾಡು ಪ್ರಾಣಿಗಳು ಇದ್ದರೆ ನಾವು ಹೇಗೆ ಮರ ಕಡಿಯೋದು? ಇವುಗಳು ನಮ್ಮನ್ನು ಕೊಂದು ಬಿಡುತ್ತವೆ ಅಷ್ಟೇ ಎಂದು ಎಲ್ಲರೂ ಗಾಬರಿಯಿಂದ ಕಾಡಿನಿಂದ ಹೊರಗಡೆ ಓಡಿ ಹೋಗಿದರು. ಆ ಒಂದು ದಿನ ಕಾಡನ್ನು ಉಳಿಸಿದ್ದು ಪ್ರಾಣಿಗಳದು ಹಾಗೂ ಪಕ್ಷಿಗಳ ಒಂದು ಒಳ್ಳೆಯ ಸ್ನೇಹದಿಂದ. ಪ್ರಾಣಿಗಳು ಸ್ನೇಹ ಬೆಳೆಸಿದ್ದು ಪಕ್ಷಿಗಳು ಒಂದು ದಿನ ಅವರಿಗೆ ಸಹಾಯ ಮಾಡಿದವು ಎಂದು. ಪಕ್ಷಿಗಳು ನಿಸ್ವಾರ್ಥದಿಂದ ಸಹಾಯ ಮಾಡಿದ ಕಾರಣವೇ ಇಂದು ಅವರ ಮನೆಗಳು, ಅವರ ಬದುಕು, ಅವರ ಜೀವನ ಉಳಿದಿದ್ದು. ಕಾಡಿನ ಈ ಭಾಗದಲ್ಲಿಯೂ ಕಾಡು ಪ್ರಾಣಿಗಳು ಇದ್ದಾವೆ ಎಂದು ಮನುಷ್ಯರಿಗೆ ಗೊತ್ತಾಯಿತು. ಅಂದಿನಿಂದ ಇನ್ಯಾವತ್ತೂ ಆ ಕಡೆ ಮರ ಕಡಿಯುವುದಕ್ಕೆ ಹೋಗುವುದಿಲ್ಲ ಎಂಬ ನಂಬಿಕೆ ಬಂದಿತು ಪಕ್ಷಿಗಳಿಗೆ. ಪಕ್ಷಿಗಳು ಪ್ರಾಣಿಗಳಿಗೆ ಮಾಡಿದ ಸಹಾಯದಿಂದ ಇಂದು ನೆಮ್ಮದಿಯಾಗಿದ್ದಾವೆ. ಯಾವ ಒಂದು ಸಣ್ಣ ಸಹಾಯವೂ ನಮ್ಮನ್ನು ಕಾಪಾಡಬಹುದು, ಮತ್ತಿತರಿಗೆ ಬಹುದೊಡ್ಡ ಉಡುಗೊರೆಯಾಗಬಹುದು. ಅಂದಿನಿಂದ ಎಲ್ಲರೂ ಯಾರಿಗೆ ಏನೇ ಕಷ್ಟ ಬಂದರೂ ಒಗ್ಗಟ್ಟಾಗಿ ನಿಂತು ಸಹಾಯ ಮಾಡುತ್ತಾ ಎಲ್ಲರೂ ಸಂತೋಷವಾಗಿ ಬದುಕಿದರು. ಇಂತಿ ನಿಮ್ಮ ಕರುಣಾ ಕಥೆಗಳು.